ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಗ್ರಾಮದಲ್ಲಿ ರಸ್ತೆ ಕಳಪ ಕಾಮಗಾರಿ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಮೂಲಕ ಜಾಲತಾಣಗಳಲ್ಲಿ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸೇಡಂ ತಾಲೂಕಿನ ಊಡುಗಿ ಗ್ರಾಮದ ಬಳಿ ಡಾಂಬರ್ ರಸ್ತೆ ಮಾಡಲಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಊಡುಗಿ ಗ್ರಾಮದಲ್ಲಿ ಈಗ ಹಂಗನಹಳ್ಳಿ ಹಾಗೆ ಮಳಖೇಡ ತಾಂಡಾದವರೆಗೆ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ಆದ್ರೆ ಇಲ್ಲಿ ಈ ಕಾಮಗಾರಿ ಕಳಪೆ ಕಾಮಗಾರಿ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವತಃ ಸಚಿವರ ಗ್ರಾಮದಲ್ಲೇ ಇಂಥ ಕಳಪೆ ರಸ್ತೆ ಕಾಮಗಾರಿ ನಡೆದಿರುವಂತಹ ಕಾರಣ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಏನು ಸಚಿವರ ವಿರುದ್ಧ ಈ ರೀತಿಯಾಗಿ ಆರೋಪವನ್ನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ತಾವು ಏನಂತ ಇಲ್ಲಿ ನೋಡಬಹುದು. ಈ ರಸ್ತೆ ನೋಡಿ ಕಾಮಗಾರಿ ಹೇಗಿದೆ. ಈ ರಸ್ತೆ ಕೇವಲ 4 ದಿವಸಗಳ ಹಿಂದ್ಗಡೆ ಆಗಿರ್ತಕ್ಕಂಥದ್ದು. ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಭಾಷಣದಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡ್ಬೇಕಂತೇಳಿ ತಾವು ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಸೂಚಿಸ್ತೀರಿ. ನೋಡ್ರಿ ತಮ್ಮ ಯಾವ ರೀತಿಯಾಗಿ ಏನಾದ್ರು ಗುಣಮಟ್ಟದ ಕಾಮಗಾರಿ ಇದೆ ಎಂಬುದು ಏನಂತಂದ್ರೆ ತಿಳಿತದೆ. ಇಲ್ಲಿ ಯಾವ ರೀತಿಯಾಗಿ ನೋಡಿ ಮೊದಲಿನ ಹಳೆ ರೋಡ್ ಇದೆ, ಸ್ಟ್ರಾಂಗ್ ಆಗಿದೆ. ಇದು ಮೊನ್ನೆ ಹಾಕಿದ ರೋಡ್. ಅದಕ್ಕ ನಮ್ಮ ಶಾಸಕರಿಗೊಂದು ಮನವಿ, ನೀವೇನು 600 ಕೋಟಿ 500 ಕೋಟಿ ಏನ್ ತಂದು ನೀವೇನೋ ಬಿಡುಗಡೆ ಮಾಡಿದ್ರಲ್ಲ ಅದು ಅಭಿವೃದ್ಧಿಗೋಸ್ಕರ ಅಂತೇಳಿ ನೀವು ಈ ತರ ಕಳಪೆ ಮಟ್ಟ ಕೆಲಸ 4 ದಿವಸ ಆಗಿಲ್ಲ. ಡಾಂಬರ್ ಏನಂತಂದ್ರೆ ಈ ರೀತಿ ಏನಂತಂದ್ರೆ ಕೈಯಲ್ಲಿ ಬರ್ತಾ ಇದೆ. ನೋಡಿ ಸಚಿವರೇ, ನೋಡಿ ನೀವ್ ಯಾವ ಇದಕ್ಕೇನಾದ್ರು ಏನು ಉತ್ತರ ಕೊಡ್ತೀರಿ ನೀವು? ಸೇಡಂ ಜನತೆಗೆ ಏನು ಯಾವ ರೀತಿಯಾಗಿ ಉತ್ತರ ಕೊಡ್ತೀವಿ? ಇಂತ ಅನೇಕ ಕಡೆ ರಸ್ತೆಗಳು ಇದೇ ರೀತಿ ಆಗಿರ್ಬೋದು. ಯಾಕೆ ನೀವೇ ಅಧಿಕಾರಿಗಳ ಮೇಲೆ ಏನಂತಂದ್ರೆ ಅಧಿಕಾರಿಗಳು ನೀವೇನಂದ್ರೆ ಯಾಕೆ ಎಕ್ಷನ್ ತಗೊಂಬಲ್ಲ? ಅಧಿಕಾರಿಗಳಿಗೆ ನಿಮ್ಗೆ ಅಂಜಲು ಅಥವಾ ಅಧಿಕಾರಿಗಳು ನಿಮ್ಗೆ ಹೇಳ್ತಕ್ಕಂಥ ಧೈರ್ಯ ಅಥವಾ ಏನಂತಂದ್ರೆ ಸಾಲ್ತಾ ಇಲ್ಲ?